ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಕರೆಂಟ್ ಲೊಕೇಶನ್ ಬಂದ್ಬಿಟ್ಟು ಯಶವಂತಪುರ ಜಂಕ್ಷನ್ ಪ್ಲಾಟ್ಫಾರ್ಮ್ ನಂಬರ್ 6 ಇದ್ದೀನಿ. ಇಲ್ಲಿಂದ ಯಾವ ಟ್ರೈನ್ ಜರ್ನಿ ತೊಗೊಂಬಂದಿದ್ದೀನಿ ಅಂದರೆ ಟ್ರೈನ್ ನಂಬರ್ 06583 KSR ಬೆಂಗಳೂರು ಹಾಸನ್ ಮೆಮು ಎಕ್ಸ್ಪ್ರೆಸ್ಸಲ್ಲಿ. ಈ ಟ್ರೈನಲ್ಲೂ ಮುಂಚೆನೇ ಒಂದು ಜರ್ನಿ ಮಾಡಿದ್ದೆ ಡೆಮು ಎಕ್ಸ್ಪ್ರೆಸ್. ಇವತ್ತು ನಾವು ಮಾಡ್ತಾರೋ ಬಂದ್ಬಿಟ್ಟು ಮೆಮು ಎಕ್ಸ್ಪ್ರೆಸ್. ಅಂದರೆ ಈ ಟ್ರೈನ್ ಏನಿದೆಯಲ್ಲ ಡೀಸೆಲಿಂದ ಎಲೆಕ್ಟ್ರಿಕ್ ಆಗಿ ಕನ್ವರ್ಟ್ ಆಗಿದೆ. ಮತ್ತು ನೋಡ್ಬೋದು ಅಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 1ಗೆ ಎಂಟ್ರ್ ಆಗ್ತಿದೆ ಮಚಿಲಿಪಟ್ನಂ ಯಶವಂತಪುರ ಕೊಂಡವೀಡು ಎಕ್ಸ್ಪ್ರೆಸ್ಸು. ड्राइवर करा ಮತ್ತು ನೋಡ್ಬೋದು ಹಾಸನ್ ಮೆಮು ಎಕ್ಸ್ಪ್ರೆಸ್ಗೆ ಎಷ್ಟು ರಶ್ ಇದೆ ಅಂತ. ಇವತ್ತು ಬೇರೆ ವೀಕೆಂಡ್ ಬೇರೆ ಅಲ್ಲ, ಅದಕ್ಕೆ ಪ್ಯಾಕಲ್ಲಿ ಓಡ್ತಾಯಿದೆ ಮೆಮು ಎಕ್ಸ್ಪ್ರೆಸ್ಸು. ಮತ್ತು ಅಲ್ಲೂರ್ಗೂ ನೋಡ್ಬೋದು ಫುಲ್ಲು ಎಲ್ಲ ಡೋರು ಜಾಮ್ ಆಗಿದೆ ಅವರು. ಇದೂ ಅಂತ ಅಷ್ಟೇ. ಈ ಡೋರ್ ಏನೋ ಖಾಲಿದೆ, ನಾವು ಈ ಡೋರಲ್ಲೇ ಕುತ್ಕೊಂಡು ಬನ್ನಿ ಹೋಗುವ ಹೆಂಗಿದೆ ಅಂತ ಎಂಟ್ರೆನ್ಸು ನೋಡ್ಬೋದು. ಇವಾಗಿನ ಮಟ್ಟಿಗೆ ಫುಲ್ ರಶ್ ಇದೆ ಮೆಮು ಎಕ್ಸ್ಪ್ರೆಸ್ಸು. ಇನ್ನು ಮುಂದಕ್ಕೆ ಹೋಗ್ತಾ ಹೆಂಗೆ KSR ಬೆಂಗಳೂರು ಹಾಸನ್ ಮೆಮು ಎಕ್ಸ್ಪ್ರೆಸ್ ಬಂದೈತ್ರಿ ಈಗ ಯಶವಂತಪುರ ಜಂಕ್ಷನ್ಗೆ. ಆ್ಯಕ್ಚುಲಿ ಯಶವಂತಪುರ ಜಂಕ್ಷನ್ಗೆ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 10:06 ಆದರೆ ಬಂದೈತ್ರಿ. ಇಲ್ಲಿ 10:26, ಅಂದರೆ ಟೋಟಲ್ 20 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು ಈ ಟ್ರೈನ್ ಏನಿದೆಯಲ್ಲ ಇಲ್ಲಿ ವೀಕೆಂಡ್ ಇರೋ ದಿನ ಫುಲ್ ಪ್ಯಾಕಲ್ಲಿ ಹೋಗುತ್ತೆ ಗಾಡಿ ಅಂತೂ. ಇವತ್ತು ನೋಡ್ಬೇಕು, ನಮಗಂತೂ ಡೋರ್ ಫಿಕ್ಸು, ಇದು ಒಳಗಡೆ ಸೀಟ್ ಅಂತೂ ಸಿಗೋದಿಲ್ಲ. ನೋಡಿ ಡೋರ್ ಹತ್ರ ಕೂತ್ಕೊಂಡು ನಿಮಗೆಲ್ಲ ವ್ಯೂಸು ಟ್ರೈನ್ ಕ್ರಾಸಿಂಗ್ಸ್ ಎಲ್ಲ ನಿಮಗೆ ತೋರಿಸ್ತೀನಿ. ನಿಮಿಷ ಡಿಲೇಯಿಂದ ನಾವು ಡಿಪಾರ್ಟ್ ಆಗಿದ್ದೀವಿ ಯಶವಂತಪುರ ಜಂಕ್ಷನ್ ಪ್ಲಾಟ್ಫಾರ್ಮ್ ನಂಬರ್ 3ಇಂದ. ಬನ್ನಿ ಟ್ರೈನಿಂದು ಟೈಮಿಂಗ್ಸ್ ಬಗ್ಗೆನೂ ಮಾತಾಡೋಣ. ಇದು ಟ್ರೈನ್ ಏನಿದೆಯಲ್ಲ ವಾರದಲ್ಲಿ 6 ದಿನ ಇರುತ್ತೆ, ಮಂಡೇ ಟು ಸ್ಯಾಟರ್ಡೆ. ಭಾನುವಾರ ಒಂದು ದಿನ ಇರಲ್ಲ, ವೀಕ್ಲಿ ಆಫ್. ಇದು ದಿನ 9:55 ನಿಮಿಷಕ್ಕೆ ಬಿಡುತ್ತೆ KSR ಬೆಂಗಳೂರು. ಅದೇ ದಿನ ಮಧ್ಯಾಹ್ನ 1:55 ರೀಚ್ ಆಗುತ್ತೆ ಹಾಸನ್ಗೆ. ಅಂದರೆ ಟೋಟಲ್ 4 ಅವರ್ಸ್ ತೊಗೊಳುತ್ತೆ ಬೆಂಗಳೂರಿಂದ ಹಾಸನ್. ಒನ್ ಆಫ್ ದ ಸ್ಲೋಯೆಸ್ಟ್ ಟ್ರೈನ್ ಅಂತಲೇ ಹೇಳ್ಬೋದು ಬೆಂಗಳೂರು ಹಾಸನ್ ರೂಟಲ್ಲಿ. ಬರೀ 18 ಕಿಲೋಮೀಟ್ರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಚಿಕ್ಕಬಾಣಾವರ ಜಂಕ್ಷನ್ಗೆ. ಬರೋ ಟೈಮಿಂಗ್ ಇತ್ತು ಬೆಳಗ್ಗೆ 10:18 ಆದರೆ ಬಂದೈತ್ರಿ. ಇಲ್ಲಿ 10:38. ಟೋಟಲ್ 20 ನಿಮಿಷ ಡಿಲೇಯಿಂದ ಬಂದಿದ್ದೀವಿ, 2 ನಿಮಿಷ ಹೊರಟಿದೆ. ಚಿಕ್ಕಬಾಣಾವರನ ಜಂಕ್ಷನ್ ಯಾಕಂತಾರೆ ಅಂದರೆ ಒಂದು ಲೈನ್ ಹೋಗಿದೆ ಹಾಸನ್ ಕಡೆಗೆ, ಇನ್ನೊಂದು ಬಂದ್ಬಿಟ್ಟು ಬೆಂಗಳೂರು ಹುಬ್ಳಿ ಮೈನ್ ಲೈನು. ನೋಡುವ, ಇಲ್ಲಿನ ಸಿಕ್ಕಾಪಟ್ಟೆ ಪ್ಯಾಸೆಂಜರ್ಸ್ ಬೋರ್ಡ್ ಮಾಡಿದರೆ ಮೆಮು ಟ್ರೈನ್ಗೆ.
ನೋಡ್ಕೊಬೋದು. ಹಾಸನ್ ಮೆಮು ಎಕ್ಸ್ಪ್ರೆಸ್ಸು ಚಿಕ್ಕಬಾಣಾವರ ಡಿಪಾರ್ಟ್ ಆದಮೇಲೆ ಯಾವ ಥರ ಇದೆ ಕಂಡೀಷನ್ ಅಂತ ಫುಲ್ ಜಾಮ್ ಪ್ಯಾಕಲ್ಲಿದೆ ಹಾಸನ್ ಮೆಮು. ಬರೀ 27 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಮೆಮು ಎಕ್ಸ್ಪ್ರೆಸ್ ಬಂದಿದೆ. ಈಗ ನೆಲಮಂಗಲ ಸ್ಟೇಷನ್ ಕೋಡ್ ಬಂದ್ಬಿಟ್ಟು NMGA. ಬರೋ ಟೈಮಿಂಗ್ ಇತ್ತು ಬೆಳಗ್ಗೆ 10:35, ಅದರ ಬಂದಿದೆ ಇಲ್ಲಿ 10:56, ಅಂದರೆ 21 ನಿಮಿಷ ಡಿಲೇ ಇದೆ ಮತ್ತು 2 ನಿಮಿಷ ಹೊಂಟಿದೆ. ಇದು ಎಷ್ಟು ನನ್ನ ಪ್ಯಾಸೆಂಜರ್ಸ್ ಬೋರ್ಡಿಂಗ್ ಇದ್ದಾರೆ. ಮತ್ತು ನೋಡ್ಬೋದು ಆ ಕಡೆ ಒಂದು MT ರೇಕ್ ಕೂಡ ನಿಂತಿದೆ. SMVT ಬೆಂಗಳೂರು ಬರವಣಿ ಫೆಸ್ಟಿವಲ್ ಸ್ಪೆಷಲ್ MT ರೇಕ್ನ ತಗೊಂಬಂದು ಇದರಲ್ಲಿ ಹಾಕಿದ್ದಾರೆ. ಅದು ನೆಲಮಂಗಲದಲ್ಲಿ. ಇನ್ನು ಫೆಸ್ಟಿವಲ್ ಸ್ಪೆಷಲ್ ದೀಪಾವಳಿ ಸ್ಪೆಷಲ್ಗಂತ ಬಿಟ್ಟಿದ್ರು ಈ ಟ್ರೈನು, ಇವಾಗ ಕ್ಯಾನ್ಸಲ್ ಆಗಿದೆ.
59 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ. ಈಗ ತಿಪ್ಪಸಂದ್ರಾಗೆ ಬರೋ ಟೈಮಿಂಗ್ ಇತ್ತು ನೋಡ್ಕೊಳ್ಳಿ 11 ಗಂಟೆ 32 ನಿಮಿಷ. ಅಂದರೆ ಬರೋ ಟೈಮಿಂಗ್ ಇತ್ತು 11 ಗಂಟೆ 2 ನಿಮಿಷಕ್ಕೆ, ಆದರೆ ಬಂದೈತ್ರಿ ಇಲ್ಲಿ 11 ಗಂಟೆ 33, ಅಂದರೆ ಅರ್ಧ ಗಂಟೆ ಡಿಲೇ ಇದೆ. ಅರವತ್ತಾರು ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ. ಈಗ ಕುಣಿಗಲ್ಗೆ ಬರೋ ಟೈಮಿಂಗ್ ಇತ್ತು ಇಲ್ಲಿ ಬೆಳಿಗ್ಗೆ 11 ಗಂಟೆ 14 ನಿಮಿಷಕ್ಕೆ, ಆದರೆ ಬಂದೈತ್ರಿ ಇಲ್ಲಿ 11 ಗಂಟೆ 44 ನಿಮಿಷ, ಅಂದರೆ ಅರ್ಧ ಗಂಟೆಯಿಂದ ಡಿಲೇಯಿಂದ ನಾವು ಬಂದಿದ್ದೀವಿ ಕುಣಿಗಲಲ್ಲಿ. ಮತ್ತು ನೋಡ್ಬೋದು ಎಷ್ಟು ಜನ ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡಿದ್ದಾರೆ ಕುಣಿಗಲಲ್ಲಿ, ಮತ್ತು ಬೋರ್ಡಿಂಗ್ ಕೂಡ ಸಹ ಮಾಡಿದ್ದಾರೆ ಕುಣಿಗಲ್ ರೈಲ್ವೆ ಸ್ಟೇಷನ್. ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಬಂದಿದ್ದೀವಿ. ನಾನು ಅಂದ್ಕೊಂಡು ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ ಬರುತ್ತೆ ಅಂದ್ಕೊಂಡೆ, ಅದು ನೋಡಿದ್ರೆ ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಕರ್ಸ್ಕೊಂಡಿದ್ದಾರೆ. ಇವಾಗ ನಮ್ಮ ಟ್ರೈನ್ ಬಂದಿದೆ ಈಗ ಯಡಿಯೂರಿಗೆ. ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 11 ಗಂಟೆ 29 ನಿಮಿಷಕ್ಕೆ, ಅದರ ಬಂದೈತ್ರಿ ಇಲ್ಲಿ ಮಧ್ಯಾಹ್ನ 12 ಗಂಟೆಗೆ. ಮತ್ತು ನೋಡ್ಬೋದು ನಮ್ಮ ಟ್ರೈನ್ ವಿಂಡೋಸಲ್ಲಿ ಆ ಟ್ರೈನಿಗೆ ಬೋರ್ಡ್ ಮಾಡ್ತಾಯಿದ್ದಾರೆ. ಅದು ಬಂದುಬಿಟ್ಟು ಮೈಸೂರು ಯಶವಂತಪುರ ಎಕ್ಸ್ಪ್ರೆಸ್ಸು ಇವಾಗ ಜಸ್ಟ್ ಬಂದಿದೆ. ಮತ್ತು ನೋಡ್ಬೋದು ಯಡಿಯೂರಲ್ಲೂ ಎಷ್ಟು ಜನ ಇದ್ದಾರೆ ನಮ್ಮ ಟ್ರೈನಲ್ಲಿ ಅಂತ. ಇನ್ನೂ ಸ್ಟ್ಯಾಂಡಿಂಗಲ್ಲೇ ಇದೆ, ಇನ್ನು ಅಷ್ಟೇನು ರಶ್ ಕಮ್ಮಿ ಆಗಿಲ್ಲ ಯಡಿಯೂರಲ್ಲೂ. ನೋಡುವ ಇನ್ನು ಮುಂದಕ್ಕೆ ಎಲ್ಲಿ ರಶ್ ಕಮ್ಮಿ ಆಗುತ್ತೆ ಅಂತ.
103 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದಿದೆ ಈಗ ಬಿ ಜಿ ನಗರ, ಅಂದರೆ ಬಾಲಗಂಗಾಧರನಾಥ ಸ್ವಾಮೀಜಿ ನಗರಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 11 ಗಂಟೆ 44 ನಿಮಿಷಕ್ಕೆ, ಆದರೆ ಬಂದೈತೆ ಇಲ್ಲಿ 12 ಗಂಟೆ 14 ನಿಮಿಷ, ಅಂದರೆ ಟೋಟಲ್ ಅರ್ಧ ಗಂಟೆ ಡಿಲೇಯಿಂದ ಬಂದಿದ್ದೀವಿ. ಇಲ್ಲಿ ಮತ್ತೆ 2 ನಿಮಿಷ ಹಾಲ್ಟ್ ಇದೆ. ಮತ್ತು ಪಕ್ಕದ ಪ್ಲ್ಯಾಟ್ಫಾರ್ಮಲ್ಲಿ ನೋಡ್ಬೋದು SMVT ಬೆಂಗಳೂರು ಕೋಲಂ ಫೆಸ್ಟಿವಲ್ ಸ್ಪೆಷಲ್ ನಿಂತಿದೆ ಬಿ ಜಿ ನಗರಲ್ಲಿ. ಕೋಲಂ ಸ್ಪೆಷಲ್ ಆ್ಯಕ್ಚುಲಿ ಕೋಲಂಗೆ ಹೋಗುತ್ತೆ ವಯ ಜೋಲಾರ್ಪೇಟೆ, ಕೊಯಂಬತ್ತೂರು, ಶೋಡ್ನೂರ್ ಮೇಲೆ. ಅದೇ ರೇಕ್ನ ತೊಗೊಂಬಂದು ಬಿ ಜಿ ನಗರಲ್ಲಿ ಹಾಕಿದ್ದಾರೆ. ನೂರ 38 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಶ್ರವಣ ಬೆಳಗೊಳಗೆ. ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 12 ಗಂಟೆ 14 ನಿಮಿಷಕ್ಕೆ, ಆದರೆ ಬಂದೈತ್ರಿ ಇಲ್ಲಿ 12 ಗಂಟೆ 46 ನಿಮಿಷ, ಅಂದರೆ 32 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ ನೋಡು. ಮತ್ತು ನೋಡ್ಬೋದು ಗುರು ಶ್ರವಣ ಬೆಳಗೊಳ ಎಷ್ಟು ಮಸ್ತಾಗಿ. ಈ ರೂಟಲ್ಲಿ ಟ್ರೈನ್ ಜರ್ನಿ ಮಾಡೋ ಮಜಾನೇ ಬೇರೆ. ಬೆಂಗಳೂರು ಹಾಸನ್ ಮಂಗಳೂರು ಲೈನಲ್ಲಿ ನೋಡಿ 12:47 ಆಗ್ತಾ ಬಂತು, ಅಂದರೆ 33 ನಿಮಿಷ ಡಿಲೇ ಆಗಿದೆ ಗಾಡಿ. ನೋಡು ಎಷ್ಟು ಆ್ಯಕ್ಚುಲಿ ಹಾಸನ್ಗೆ 1 ಗಂಟೆ 55 ನಿಮಿಷಕ್ಕೆ ಟೈಮ್ ಕೊಟ್ಟಿರೋದು, ಇವಾಗೆಲ್ಲ ಅರ್ಧ ಗಂಟೆ ಡಿಲೇ. ಅದು ಬೇರೆ ಶಾಂತಿಗ್ರಾಮದಿಂದ ಹಾಸನ್ಗೆ ಒಂದು 10 ಕಿಲೋಮೀಟ್ರ್ ಏನದು, 10 ಕಿಲೋಮೀಟ್ರಿಗೆ ಈ ಟ್ರೈನ್ಗೆ ಒಂದು 1 ಅವರ್ ಏನೋ ಸ್ಲ್ಯಾಂಗ್ ಕೊಟ್ಟಿದ್ದಾನೆ. 1 ಅವರ್ ಅಲ್ಲ, ಅರ್ಧ ಮುಕ್ಕಾಲು ಗಂಟೆ ಏನೋ ಸ್ಲ್ಯಾಂಗ್ ಕೊಟ್ಟಿದ್ದಾನೆ ಹಾಸನ್ಗೆ ರೀಚ್ ಆಗೋಕ್ಕೆ. ಅಂದರೆ ಬಿಫೋರ್ ಟೈಮೇ ಹೋಗ್ಬೋದು ಅಂದ್ಕೊಂಡಿದ್ದೀನಿ. ನೋಡುವ ಎಷ್ಟು ಗಂಟೆಗೆ ರೀಚ್ ಆಗ್ತಾನೆ ಹಾಸನ್ಗೆ ಅಂತ. ವಾಟರ್ ಮಧುರಡೆ ವಾಟರ್.
146 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ. ಈಗ ಚನ್ನರಾಯಪಟ್ಟಣಂಗೆ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 12 ಗಂಟೆ 24 ನಿಮಿಷಕ್ಕೆ, ಆದರೆ ಬಂದೈತ್ರಿ ಇಲ್ಲಿ 12 ಗಂಟೆ 56 ನಿಮಿಷ, ಅಂದರೆ 32 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟಿದೆ. ಇಲ್ಲಿ ಎಷ್ಟೋ ಜನ ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡಿದ್ದಾರೆ. ಇವಾಗ ನಮ್ಮ ಮೆಮು ಟ್ರೈನ್ ಏನಿದೆಯಲ್ಲ ಇವಾಗ ಫುಲ್ ಖಾಲಿ ಆಗಿದೆ. ಅವರು ಎಷ್ಟೊಂದು ಜನ ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡಿದ್ದಾರೆ ಚನ್ನರಾಯಪಟ್ಟಣದಲ್ಲಿ. ಮತ್ತೆ ನೋಡ್ಬೋದು ಚನ್ನರಾಯಪಟ್ಟಣ ಡಿಪಾರ್ಟ್ ಆದಮೇಲೆ ಎಷ್ಟು ಖಾಲಿ ಇದೆ ಗಾಡಿ ಅಂತ. ಮೆಮು ಟ್ರೈನ್ ಫುಲ್ ಖಾಲಿ ಬಿಟ್ಟಿದೆ. ನೂರ 70 ಕಿಲೋಮೀಟ್ರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ. ಈಗ ಶಾಂತಿಗ್ರಾಮಗೆ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 12 ಗಂಟೆ 49 ನಿಮಿಷಕ್ಕೆ. ಅದರ ಬಂದೈತ್ರಿ ಇಲ್ಲಿ 1 ಗಂಟೆ 20 ನಿಮಿಷ, ಅಂದರೆ ಟೋಟಲ್ 31 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟಿದೆ ನೋಡಿ. ಇಷ್ಟು ಇಲ್ಲೂ ಸ್ವಲ್ಪ ಜನ ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡಿದ್ದಾರೆ ಹಾಸನ್ ಡೆಮು ಎಕ್ಸ್ಪ್ರೆಸ್ಸಲ್ಲಿ. ಮತ್ತು ಶಾಂತಿಗ್ರಾಮ ಬರುತ್ತೆ ಹಾಸನ್ ಡಿಸ್ಟ್ರಿಕ್ಟಲ್ಲಿ, ಸೌತ್ ವೆಸ್ಟರ್ನ್ ರೈಲ್ವೆ ಬೆಂಗಳೂರು ಡಿವಿಷನ್ ಅಂಡರಲ್ಲಿ ಬರುತ್ತೆ ಈ ರೈಲ್ವೆ ಸ್ಟೇಷನ್ನು.
ಸೊ ಗೈಸ್ ಫೈನಲಿ ನಾವು ರೀಚ್ ಆಗಿದ್ದೀವಿ ಈಗ ಹಾಸನ್ ಜಂಕ್ಷನ್ಗೆ. ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 1:55 ಆದರೆ ಬಂದೈತ್ರಿ ಇಲ್ಲಿ 1:30 ಅಂದರೆ 25 ನಿಮಿಷ ಬಿಫೋರಲ್ಲಿ ಬಂದಿದ್ದೀವಿ. ಇದರಲ್ಲೇ ಗೊತ್ತಾಗುತ್ತೆ ಟ್ರೈನ್ ಎಷ್ಟು ಪಂಚಲ್ ಆಗಿದೆ ಅಂತ. ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಚೆನ್ನಾಗಿತ್ತು ಜರ್ನಿ ಎಕ್ಸ್ಪೀರಿಯನ್ಸ್. ಅದೇ ಓವರ್ ಕ್ರೌಡ್ ಇತ್ತು, ವೀಕೆಂಡ್ ಅಲ್ಲ, ಸ್ವಲ್ಪ ಹೆವಿನೇ ಕ್ರೌಡ್ ಇತ್ತು ಟ್ರೈನು. ಅದಾದಮೇಲೆ ಬಿ ಜಿ ನಗರಲ್ಲಿ ಮತ್ತು ಶ್ರವಣ ಬೆಳಗೊಳ ಚನ್ನರಾಯಪಟ್ಟಣದಲ್ಲಿ ಖಾಲಿ ಆಗೋಗ್ತಾ ಬಂತು. ಒಂದು 75% ಚನ್ನರಾಯಪಟ್ಟಣದಲ್ಲೇ ಖಾಲಿ ಆಗೋಯ್ತು, ಇನ್ನು 25% ಹಾಸನದಲ್ಲಿ ಖಾಲಿ ಆಗಿದೆ. ಮತ್ತು ಈ ಟ್ರೈನ್ ಏನಿದೆಯಲ್ಲ ವಾಪಸ್ ಈಗ 2:05 ಬೆಂಗಳೂರಿಗೆ ಹೋಗಿ ಸಾಯಂಕಾಲ ಒಂದು 5:55 ರೀಚ್ ಆಗುತ್ತೆ KSR ಬೆಂಗಳೂರು. ವಾಪಸ್ ಇದು 6:10 KSR ಬೆಂಗಳೂರು ಕೋಲಾರ ಮೆಮು ಎಕ್ಸ್ಪ್ರೆಸ್ ಆಗಿ ವಾಪಸ್ ಇದು ಹೋಗುತ್ತೆ ಕೋಲಾರ್ಗೆ. ಇದೇ ಥರ ರೇಕ್ ಶೇರಿಂಗ್ ಮಾಡುತ್ತೆ ಮೆಮು ಎಕ್ಸ್ಪ್ರೆಸ್ಸು. ನೀಟ್ನೆಸ್ ಬಗ್ಗೆನೂ ಮಾತಾಡಬೇಕು ಅಂದರೆ ಓವರ್ ನೀಟಾಗಿ ಅಷ್ಟು ಇರಲಿಲ್ಲ ಟ್ರೈನು, ಗಲೀಜಾಗಿತ್ತು. ಯಾಕಂದರೆ ಈ ಟ್ರೈನ್ ಏನಿದೆಯಲ್ಲ ಕೋಲಾರಿಂದ ಬೆಂಗಳೂರು ಬಂದು ವಾಪಸ್ ಇದು ಹಾಸನಿಗೆ ಬಂದಿದ್ದು, ವಾಪಸ್ ಬೆಂಗಳೂರಿಂದ ಕೋಲಾರ. ಈ ಥರ ಕೋಲಾರಿಂದ ಬಂದಿರೋದ್ರಿಂದ ನೀಟಾಗಿ ಏನೂ ಮಾಡಿಲ್ಲ. ವಾಪಸ್ ಹೆಂಗಿತ್ತೋ ಹಂಗೆ ವಾಪಸ್ ಕಳಿಸಿದ್ರೆ ಹಾಸನಿಗೆ. ನೀಟ್ನೆಸ್ ಅಂತ ಏನೂ ಮಾಡಿಲ್ಲ KSR ಬೆಂಗಳೂರಲ್ಲಿ ಕೋಲಾರಿಂದ ಬಂದ ಮೇಲೆ. ಮತ್ತು ಈ ಟ್ರೈನಲ್ಲಿ ತಿನ್ನೋಕ್ಕೆ ಕುಡಿಯೋದ್ರ ಬಗ್ಗೆನೂ ಮಾತಾಡಬೇಕು ಅಂದರೆ ಈ ಟ್ರೈನಲ್ಲಿ ನಿಮಗೆ ಸಿಗುತ್ತೆ ಮದ್ದೂರೋಡೆ ಮತ್ತು ಸೌತೆಕಾಯಿ ಸಿಗುತ್ತೆ, ಟ್ರೈನಲ್ಲಿ ನಿಮ್ಗೆ ಸಿಗುತ್ತೆ ವಾಟರ್ ಬಾಟ್ಲು. ಈ ಟ್ರೈನಲ್ಲಿ ಸಹ ನಿಮಗೆ ನೋಡೋಕ್ಕೆ ಸಿಗ್ತದೆ. ಮತ್ತು ಟಿಕೆಟ್ ಫೇರ್ ಬಗ್ಗೆನೂ ಮಾತಾಡಬೇಕು ಅಂದರೆ ಬ್ಯಾಂಗ್ಳೂರಿಂದ ಹಾಸನಿಗೆ ಟಿಕೆಟ್ ಫೇರ್ ಬರುತ್ತೆ ಪ್ಯಾಸೆಂಜರಲ್ಲಿ 40 ರೂಪಾಯಿ ಆಗುತ್ತೆ. ನೀವೇನಾದ್ರು ಎಕ್ಸ್ಪ್ರೆಸ್ಸಲ್ಲಿ ಬರ್ತೀರಾ ಅಂದರೆ 70 ರೂಪಾಯಿ, ಸೂಪರ್ ಫಾಸ್ಟಲ್ಲಿ ಬರ್ತೀರಾ ಅಂದರೆ 95 ರೂಪಾಯಿ ಆಗುತ್ತೆ. ಮತ್ತು ವೀಡಿಯೋ ಹೆಂಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ಇನ್ನೊಂದು ಹೊಸ ಟ್ರೈನ್ ಜರ್ನಿಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್.